2018-19 ಸಾಲಿನ ಪಿಯು ಫಲಿತಾಂಶ ಪ್ರಕಟವಾಗಿದ್ದು ಈ ಬಾರಿಯೂ ಉಡುಪಿ ಜಿಲ್ಲೆಗೆ ಪ್ರಥಮ ಸ್ಥಾನ ಸಿಕ್ಕಿದೆ. ಚಿತ್ರದುರ್ಗ ಕೊನೆಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದೆ. ದ್ವಿತೀಯ ಪಿಯು ಒಟ್ಟು 61.73% ಫಲಿತಾಂಶ ಬಂದಿದೆ. ಈ ಬಾರಿಯೂ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಕಳೆದ ಬಾರಿಗಿಂತ ಈ ವರ್ಷ ಫಲಿತಾಂಶದಲ್ಲಿ ಏರಿಕೆ ಕಂಡಿದೆ. ಕಲಾ ವಿಭಾಗದಲ್ಲಿ 50.53% ಮಂದಿ ಉತ್ತೀರ್ಣರಾಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 66.39% ಮಂದಿ ಪಾಸ್ ಆಗಿದ್ದು, ವಿಜ್ಞಾನ ವಿಭಾಗದಲ್ಲಿ 66.58% ಮಂದಿ ಉತ್ತೀರ್ಣರಾಗಿದ್ದಾರೆ. ಕಲಾ ವಿಭಾಗದಲ್ಲಿ ಬಳ್ಳಾರಿಯ ಕೊಟ್ಟೂರಿನ ಇಂದು ಕಾಲೇಜಿನ ವಿದ್ಯಾರ್ಥಿನಿ ಕುಸುಮ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಕುಸುಮ ತಂದೆ ದೇವೇಂದ್ರಪ್ಪ ಪಂಕ್ಚರ್ ಹಾಕುವ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ಮೂಡುಬಿದ್ರೆ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿ ಓಲ್ವಿಟಾ ಡಿಸೋಜಾ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಬೆಂಗಳೂರಿನ ಕುಮಾರನ್ ಪಿಯು ಕಾಲೇಜು ವಿದ್ಯಾರ್ಥಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ದ್ವಿತೀಯ ಪಿಯು ಫಲಿತಾಂಶ ಪ್ರಕಟವಾಗಿದೆ. ಈಗಾಗಲೇ ಉಡುಪಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದು, ಚಿತ್ರದುರ್ಗ ಕೊನೆಯ ಸ್ಥಾನಕ್ಕೆ ತೃಪ್ತಿಯನ್ನ ಪಟ್ಟುಕೊಂಡಿದೆ. 80 ಕಾಲೇಜುಗಳಲ್ಲಿ ಒಟ್ಟಾರೆ 100% ಫಲಿತಾಂಶ ಕೂಡ ಬಂದಿದೆ. ಈಗಾಗಲೇ ಬಾಲಕಿಯರೇ ಈ ಸಲ ಕೂಡ ಗ್ರಾಮೀಣ ಭಾಗದ ಬಾಲಕಿಯರೇ ಮೇಲುಗೈಯನ್ನ ಕೂಡ ಸಾಧಿಸಿದ್ದಾರೆ. ಇನ್ನು 61.73% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಈ ಸಲ ಗ್ರಾಮೀಣ ಭಾಗದವರೇ ಮೇಲುಗೈಯನ್ನ ಕೂಡ ಸಾಧಿಸಿದ್ದಾರೆ. ಇನ್ನು ಬೆಂಗಳೂರಿನ ಕುಮಾರನ್ಸ್ ಕಾಲೇಜ್ ವಿದ್ಯಾರ್ಥಿ ರಜತ್ ಕಶ್ಯಪ್ ಕೂಡ ಸೈನ್ಸ್ ವಿಭಾಗದಲ್ಲಿ ಟಾಪರ್ ಆಗಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಕಲಾ ವಿಭಾಗದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಕಲಾ ವಿಭಾಗದಲ್ಲೂ ಕೂಡ ಕುಸುಮ ಮೊದಲ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಈಗಾಗಲೇ ಬಳ್ಳಾರಿಯ ಕೊಟ್ಟೂರಿನ ವಿದ್ಯಾರ್ಥಿನಿ ಇವರು ತಂದೆ ಪಂಕ್ಚರ್ ಹಾಕುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ ತಮ್ಮ ಸಂತಸವನ್ನ ಕೂಡ ನ್ಯೂಸ್ 18 ಜೊತೆ ಇವರು ಹಂಚಿಕೊಂಡಿದ್ದಾರೆ. ಸಾಕಷ್ಟು ಕಾಲೇಜುಗಳಲ್ಲಿ, ಅದರಲ್ಲೂ ಕೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲೇ 100% ಒಂದು ಫಲಿತಾಂಶವನ್ನ ಕೊಟ್ಟರೆ, ಅನುದಾನದ ಕಾಲೇಜುಗಳಲ್ಲಿ ಆದಷ್ಟು ಶೂನ್ಯ ಫಲಿತಾಂಶವನ್ನು ಪಡ್ಕೊಂಡಂತಹ ಕಾಲೇಜುಗಳು ಕೂಡ ಈ ಸಲದಲ್ಲಿ ನಾವು ಗಮನಿಸಬಹುದು. ಇನ್ನು ಎಂದಿನಂತೆ ವಿದ್ಯಾರ್ಥಿನಿಯರೇ ಮೇಲುಗೈಯನ್ನ ಕೂಡ ಸಾಧಿಸಿದ್ದಾರೆ. ಮೊದಲನೇದಾಗಿ ನಾವು ಗಮನಿಸ್ತಾ ಹೋಗೋದಾದ್ರೆ ಚಿತ್ರದುರ್ಗ ಕೊನೆಯ ಸ್ಥಾನವನ್ನ ಪಡೆದರೆ 61.73% ರಿಸಲ್ಟ್ ಬಂದಿದೆ. ಇನ್ನು ಕಳೆದ ಬಾರಿಗಿಂತ ಈ ಸಲ ಫಲಿತಾಂಶದಲ್ಲಿ ಏರಿಕೆಯನ್ನ ಕೂಡ ಕಾಣಬಹುದು. ಕಲಾ ವಿಭಾಗದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಕೊಟ್ಟೂರಿನ ಇಂದು ಕಾಲೇಜು ವಿದ್ಯಾರ್ಥಿ ಕುಸುಮ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಮೂಡಬಿದ್ರೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿ ಓಲ್ವಿಟಾ ಡಿಸೋಜಾ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಕುಮಾರನ್ ಪಿಯು ಕಾಲೇಜು ವಿದ್ಯಾರ್ಥಿ ರಜತ್ ಕಶ್ಯಪ್ ಪ್ರಥಮ ಸ್ಥಾನವನ್ನ ವಿಜ್ಞಾನ ವಿಭಾಗದಲ್ಲಿ ಕೂಡ ಪಡೆದಿದ್ದಾರೆ. ಇನ್ನು 61.73% ವಿದ್ಯಾರ್ಥಿಗಳು ಈಗಾಗಲೇ ಉತ್ತೀರ್ಣರಾಗಿದ್ದು, ವಾಣಿಜ್ಯ ವಿಭಾಗದ ಮೊದಲ 4 ಸ್ಥಾನಗಳನ್ನು ಗಮನಿಸುವುದು. ವಾಣಿಜ್ಯ ವಿಭಾಗದಲ್ಲಿ ಓಲ್ವಿಟಾ ಡಿಸೋಜಾ 596 ಅಂಕವನ್ನು ಪಡ್ಕೊಳ್ಳುವುದರ ಮೂಲಕ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಮೂಡಬಿದ್ರೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ. ವಾಣಿಜ್ಯ ವಿಭಾಗದಲ್ಲಿ ಶ್ರೀಕೃಷ್ಣ ಶರ್ಮಾ 596 ಅಂಕವನ್ನು ಪಡ್ಕೊಂಡು ಟಾಪರ್ ಆಗಿದ್ದಾರೆ. ಶ್ರೀಕೃಷ್ಣ ಅಳಿಕೆ ಸತ್ಯಸಾಯಿ ಕಾಲೇಜಿನ ಸ್ಟೂಡೆಂಟ್ ಕೂಡ ಹೌದು. ಹಾಗೆ 591 ಅಂಕವನ್ನು ಪಡ್ಕೊಂಡಿರುವ ಶ್ರೇಯಾ ಶೆಣೈ ಕೂಡ ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ ಟಾಪರ್ ಆಗಿರುವಂತಹ ರಜತ್ ಕಶ್ಯಪ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ರಜತ್ ಕಶ್ಯಪ್, ನಿಮಗೆ ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು. ಏನನ್ಸ್ತು ಮೊದಲಿಗೆ ಈ ಒಂದು ರಿಸಲ್ಟ್ ಬಂದ ತಕ್ಷಣ ನೀವು ಯಾವ ರೀತಿ ಫೀಲ್ ಮಾಡಿದ್ರಿ? ಅಂದ್ಕೊಂಡಿದ್ರ ಟಾಪರ್ ಆಗಿ ಬರ್ತೀರಿ ಅಂತ ಹೇಳಿ? ಹೇಗೆ? ಖಂಡಿತ ಟಾಪರ್ ಎಲ್ಲ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ಅನ್ಕೊಂಡಿದ್ದೆ, ಆದ್ರೆ ಖಂಡಿತ ಸ್ಟೇಟ್ ಫಸ್ಟ್ ರ್ಯಾಂಕ್ ಎಲ್ಲ ಖಂಡಿತ ಅನ್ಕೊಂಡಿರ್ಲಿಲ್ಲ. ಹೇಗೆ ಅನಿಸ್ತಾ ಇದೆ ಈಗ? ತುಂಬಾ ಖುಷಿ ಆಗ್ತಿದೆ. ಓಕೆ, ಯಾವ ರೀತಿಯಾಗಿ ನೀವು ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ರಿ ಒಂದ್ ಕಡೆ? ಇನ್ನೊಂದು ಕಡೆ ಈ ಒಂದು ನಿಮ್ಮ ಫಲಿತಾಂಶವನ್ನ ಯಾರಿಗೆ ಅರ್ಪಣೆ ಮಾಡೋದಕ್ಕೆ ಬಯಸ್ತೀರಿ? ನಿಮ್ಮ ಲೆಕ್ಚರ್ಸ್ಗ ಅಥವಾ ತಂದೆ ತಾಯಿಗ? ಹೇಗೆ? ಪ್ರಿಪರೇಷನ್ ಅಂದ್ರೆ ದಿನ ನಾನು 4 ರಿಂದ 5 ಗಂಟೆ ರಫ್ಲಿ 4 to 5 hours ಓದ್ತಿದ್ದೆ. ಆಮೇಲೆ ನಾನು ಕುಮಾರನ್ಸ್ ಪಿಯು ಕಾಲೇಜ್ ಸ್ಟೂಡೆಂಟು. ಆಮೇಲೆ ಯೂನಿವರ್ಸಲ್ ಅಕಾಡೆಮಿ ಜಯನಗರಲ್ಲೂ ನಾನು ಟ್ಯೂಷನ್ಸ್ ತಗೊಳ್ತಿದ್ದೆ. ಕಾಲೇಜಲ್ಲಿ ಹೇಳ್ಕೊಟ್ಟಿದ್ದು, ಆಮೇಲೆ ಟ್ಯೂಷನ್ ಅಲ್ಲಿ ಮಾಡಿದ ಪೋರ್ಷನ್ಸ್ನೆಲ್ಲ ಆದಷ್ಟು ಆ ದಿನನೇ ಕವರ್ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದೆ. ಈ ಅಚೀವ್ಮೆಂಟ್ ಅನ್ನ ನಾನು ನನ್ನ ತಂದೆ ತಾಯಿ ಹಾಗೂ ಗುರು ಹಿರಿಯರು
ಗುರುಗಳ ಪಾದಕ್ಕೆ ಹಾಗೂ ನಮ್ಮ ಕಾಲೇಜ್ ಹಾಗೂ ಯೂನಿವರ್ಸಲ್ ಅಕಾಡೆಮಿ ಅವ್ರಿಗೆ ಅರ್ಪಿಸಲು ಇಷ್ಟಪಡ್ತೀನಿ. ಯಾವ್ದ್ರಲ್ಲಿ ಅಂದ್ರೆ 100% ಯಾವ್ದ್ರಲ್ಲಿ ಎಲ್ಲದರಲ್ಲೂ ಕೂಡ ಅಂದ್ರೆ ಯಾವ್ದು ನೀವು ಆಪ್ಷನ್ ಯಾವ್ಯಾವ್ ತಗೊಂಡಿದ್ರಿ ಅಂತ? ಕಂಪ್ಯೂಟರ್ ಸೈನ್ಸ್ ಆಪ್ಟ್ ಮಾಡಿದ್ದೆ ನಾನು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 100 ಬಂದಿದೆ. ಓಕೆ, ಅಂದ್ರೆ ಆಮೇಲೆ ಇಂಗ್ಲಿಷ್ ಅಲ್ಲಿ 95 ಬಂದಿದೆ. ಆಮೇಲೆ ಸಂಸ್ಕೃತ. ಓಕೆ, ಹೇಳಿ ಹೇಳಿ. ಸಂಸ್ಕೃತದಲ್ಲಿ ಎಷ್ಟು? ಆಮೇಲೆ ಸಂಸ್ಕೃತದಲ್ಲಿ 99 ಹಾಗೂ ಇಂಗ್ಲಿಷ್ ಅಲ್ಲಿ 95 ಬಂದಿದೆ. ಓಕೆ, ಸಂಸ್ಕೃತ ಇಷ್ಟನಾ ನಿಮ್ಗೆ ಸಂಸ್ಕೃತ ಅಂದ್ರೆ ಒಂದು ಲ್ಯಾಂಗ್ವೇಜ್ ಆಗಿ ನೀವು ತೆಗೆದುಕೊಂಡಿದ್ರಿ, ಹಾಗಾಗಿ ಸಂಸ್ಕೃತ ಇಷ್ಟನಾ ನಿಮ್ಗೆ ಹೇಗೆ ಅಂತ ಹೇಳಿ? ಯಾಕಂದ್ರೆ ಕನ್ನಡ, ಹಿಂದಿ ತೆಗೆದುಕೊಳ್ತಾರೆ ಸಾಮಾನ್ಯವಾಗಿ. ಹೌದು, ಖಂಡಿತ ನಂಗೆ ಸಂಸ್ಕೃತ ಮೇಲೆ ಸ್ವಲ್ಪ ಜಾಸ್ತಿ ಒಲವಿದೆ. ಶಾಲೆಯಿಂದನೂ ನಾನು ಸಂಸ್ಕೃತನೇ ತಗೊಂಡ್ ಬಂದಿದ್ದೀನಿ. ಇನ್ನು ಮುಂದೆ ಅವಕಾಶ ಸಿಕ್ಕಿದ್ರೆ ಸಂಸ್ಕೃತದಲ್ಲಿ ಸ್ವಲ್ಪ ಜಾಸ್ತಿ ಅಧ್ಯಯನ ಮಾಡುವ ಜಿಜ್ಞಾಸೆ ಇದೆ. ಓಕೆ, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಮುಂದೆ? ಏನ್ ನಿಮ್ ಕನಸು ಏನಿದೆ? ನನ್ನ ಕನಸು ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕು ಅಂತ. ಮೆಕ್ಯಾನಿಕಲ್ ಅಥವಾ ಏರೋಸ್ಪೇಸ್ ಯಾವ್ದ್ರಲ್ಲಾದ್ರೂ ಇಂಜಿನಿಯರ್ ಆಗಬೇಕು ಅಂತ ಆಸೆ. ಆಮೇಲೆ ಮುಂದೆ ದೇಶಕ್ಕೆ ಏನಾದ್ರೂ ಸೇವೆ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡಬೇಕು ಅಂತ ಆಸೆ ಇದೆ. ಓಕೆ, ಅಂದ್ರೆ ಮನೆಯಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರ ಹೇಗೆ ಅಂತ? ಹೇಗಂದ್ರೆ ನೀವು ಓದ್ತಾ ಇರುವಂತಹ ರೀತಿ ಆಗಿರ್ಬೋದು, ಅಥವಾ ಈ ರೀತಿಯಾಗಿ ಒಂದು ಎಕ್ಸಾಮ್ ಬರುವಂತಹ ಸಂದರ್ಭದಲ್ಲೂ ಕೂಡ ನಮ್ಗೆ ಅನ್ಕೊಳ್ತೀವಿ ನಾವು ಇದರಲ್ಲಿ ನಾನು ಇಷ್ಟೆಲ್ಲ ಕಂಪ್ಲೀಟ್ ಮಾಡಿದೀನಿ, ಸೊ ನಮ್ಗೆ ಇಷ್ಟು ಮಾರ್ಕ್ಸ್ ಬರಬಹುದು ಅಂತ ಹೇಳಿ. ಬಟ್ ಎಕ್ಸ್ಪೆಕ್ಟೇಷನ್ ನೀವು ಇರಲಿಲ್ಲ ಅಂತ ಹೇಳಿದ್ರಿ. ಮನೆಯವರಿಗೆ ಏನಾದ್ರು ನಿಮ್ಮ ತಂದೆ ತಾಯಿಗಾಗಿರ್ಬೋದು ಅಥವಾ ಕಾಲೇಜ್ಗಳಲ್ಲಿ ಲೆಕ್ಚರ್ಸ್ಗೆ ಇಲ್ಲ ಇವ್ರು ಬರಬಹುದು, ಈ ತರ ಮಾರ್ಕ್ಸ್ ತೆಗಿಬಹುದು, ಆ ತರದ ಒಂದು ಕಲ್ಪನೆಗಳು ಇತ್ತಾ ಹೇಗೆ ಅಂತ ಹೇಳಿ? ಮನೆಯಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಅಂತ ಇರ್ಲಿಲ್ಲ. ಚೆನ್ನಾಗಿ ಮಾಡ್ತೇನೆ ಅಂತ ಅನ್ಕೊಂಡಿದ್ರು. ಕಾಲೇಜಲ್ಲಿ, ಟ್ಯೂಷನ್ ಅಲ್ಲೂ ತುಂಬಾ ಭರವಸೆ ಇಟ್ಕೊಂಡಿದ್ರು. ಹುಸಿ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ತುಂಬಾ ಎಕ್ಸ್ಪೆಕ್ಟೇಷನ್ ಅಂತ ಅಷ್ಟೊಂದು ಇರ್ಲಿಲ್ಲ, ಆದ್ರೆ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲರೂ ಅನ್ಕೊಂಡಿದ್ರು. ಹಾಗೆ ಸಂಪರ್ಕದಲ್ಲಿ ರಜತ್ ಕಶ್ಯಪ್. ಇನ್ನು ಸೈನ್ಸ್ ಅಲ್ಲಿ 4ನೇ ಟಾಪರ್ ಆಗಿರುವಂತಹ ಅಪರ್ಣ ನಮ್ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಂಗ್ರಾಚುಲೇಷನ್ಸ್ ಅಪರ್ಣ ನಿಮ್ಗೆ. ಏನ್ ಅನ್ಸುತ್ತೆ ಈ ಕ್ಷಣ? ಅನ್ಕೊಂಡಿದ್ರ ನೀವು ಈ ತರ ಒಂದು ಟಾಪರ್ ಆಗಿ ಬರ್ತೀನಿ ನಾನು ಅಂತ ಹೇಳಿ? ಟಾಪರ್ ಆಗಿ ಬರ್ತೀನಿ ಅನ್ಕೊಂಡಿರ್ಲಿಲ್ಲ. ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ ಅನ್ಕೊಂಡಿದ್ದೆ. ಎಕ್ಸಾಮ್ ತುಂಬಾ ಚೆನ್ನಾಗಿತ್ತು. ಆದ್ರೆ 4th ಟಾಪರ್ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಹೇಳಕ್ ಶಬ್ದನೇ ಸಿಗ್ತಿಲ್ಲ. ಈ ಕ್ಷಣದಲ್ಲಿ ನಂಗೆ ಏನ್ ಹೇಳ್ಬೇಕಂತ ತಿಳಿತಿಲ್ಲ. ನಿಮ್ಮ ಪ್ರಿಪರೇಷನ್ ಯಾವ ರೀತಿ ಆಗಿತ್ತು? ಯಾವ ರೀತಿಯಾಗಿ ಮನೆಯಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅಪರ್ಣ? ಕಾಲೇಜ್ನಲ್ಲಿ ತುಂಬಾ ಸಪೋರ್ಟ್ ಮಾಡ್ತಿದ್ರು, ಆದ್ರೆ ಮನೆಯಲ್ಲಿ ಅದಕ್ಕಿಂತ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು. ಕಾಲೇಜ್ನಲ್ಲಿ ಏನು ಹೇಳ್ಕೊಡ್ತಿದ್ರು ಅದನ್ನೇ ಚೆನ್ನಾಗಿ ಹೋಗಿ ಮನೇಲಿ ಅವತ್ತಿಂದ ಅವತ್ತು ಓದಿದ್ರೆ ಏನು ಕಷ್ಟ ಆಗಲ್ಲ. ಸೈನ್ಸ್ನಲ್ಲಿ ಅರ್ಥ ಆಗೋದು ಇಂಪಾರ್ಟೆಂಟು. ಒಂದ್ಸಲ ಅರ್ಥ ಆದರೆ ಪರ್ಮನೆಂಟ್ ಆಗಿ ತಲೆಯಲ್ಲಿ ಉಳಿದು ಬಿಡುತ್ತೆ. ಅರ್ಥ ಆಗಿಲ್ಲ ಅಂದರೆ 100 ಸಲ ಓದಿದ್ರು ಏನು ತಿಳಿಯೋದಿಲ್ಲ, ನೆನಪಾಗಲ್ಲ. ಮೇನ್ ಎಕ್ಸಾಮ್ನಲ್ಲಿ ನೆನಪಾಗಲ್ಲ. ಅದಕ್ಕೆ ಈ ಕ್ಲಾಸ್ನಲ್ಲಿ ಹೇಳ್ತಿರ್ಬೇಕಾದ್ರೆ ದಿನ ಸಿನ್ಸಿಯರಾಗಿ ಕಾಲೇಜ್ ಅಟೆಂಡ್ ಮಾಡ್ತಿದ್ದೆ. ಅವ್ರೇನು ಹೇಳ್ತಿದ್ರು ಮನೆಗೆ ಹೋಗಿ ಅದನ್ನೇ ಮತ್ತೆ ಓದ್ತಿದ್ದೆ. ಪದೇ ಓದಿದ್ರಿಂದ ಎಕ್ಸಾಮ್ನಲ್ಲಿ ತುಂಬ ಪಟ ಆನ್ಸರ್ಸ್ ಬರೋಕ್ಕೆ ತುಂಬ ಹೆಲ್ಪ್ ಆಯಿತು. ಹಾಗೆ ಎಷ್ಟಾಗುತ್ತೋ ಅಷ್ಟು ಮಾರ್ಕ್ಸ್ ಬಿಡ್ಸೋಕೆ ಟ್ರೈ ಮಾಡಿದ್ದೆ ಎಕ್ಸಾಮ್ನಲ್ಲಿ. ಅದು 100ಕ್ಕೆ 150 ಮಾರ್ಕ್ಸ್ ಬಿಡಿಸೋದಿರತ್ತಲ್ಲ, ಎಷ್ಟಾಗುತ್ತೋ ಅಷ್ಟು ಬಿಡಿಸ್ತಿದ್ದೆ. ಅದಕ್ಕೆ ಬಿಡಿಸಿದ್ರಿಂದ ಇವಾಗ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ. ಆಮೇಲೆ ಕಾಲೇಜ್ನಲ್ಲಿ ಲೈಬ್ರರಿ ಇದೆಲ್ಲ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಒಂದು ಬುಕ್ಕು ಖರೀದಿ ಮಾಡಿಲ್ಲ ಹೊರಗಡೆಯಿಂದ, ಎಲ್ಲ ಲೈಬ್ರರಿಯಲ್ಲೇ ಕೊಟ್ಟಿದ್ರು. ಆಮೇಲೆ ಕಾಲೇಜ್ನಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಓಕೆ, ಯಾವ ಸಬ್ಜೆಕ್ಟ್ ನಿಮಗೆ ಫೇವ್ರೆಟ್? ನನ್ನ ಸಬ್ಜೆಕ್ಟ್ ಫೇವ್ರೇಟ್ ಅಂದರೆ ಎಲ್ಲಾನು ಸೈನ್ಸೇ ಫೇವ್ರೇಟು. ಅದರಲ್ಲೇ ಹೇಳ್ಬೇಕಂದ್ರೆ ಬಯಾಲಜಿ ಭಾಳ ಫೇವ್ರೇಟ್ ನನಗೆ. ಬಯಾಲಜಿಲಿ ಎಷ್ಟು ಬಂದಿದೆ ಅಪರ್ಣ? ಬಯಾಲಜಿ 99 ಬಂದಿದೆ. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ 100 ಬಂದಿದೆ. ಓಕೆ, ಮನೆಯಲ್ಲಿ ಎಷ್ಟು ಹೊತ್ತು ನೀವು ಟೈಮ್ ಕೊಡ್ತಾ ಇದ್ರಿ ಅಂದ್ರೆ ಓದೋದಕ್ಕೆ ಅಥವಾ ಸ್ಟಡಿ ಟೈಮ್ ಅಂತ ಹೇಳಿ? ಅವತ್ತು ನೀವು ಹೇಳಿದ್ರಿ ಆಗ್ಲೇ ಅವತ್ತಿಂದ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೆ ಅಂತ ಹೇಳಿ. ಹಾಗೇನೆ ಗ್ರೂಪ್ ಸ್ಟಡಿ ಮಾಡೋದಾಗಿರಬಹುದು ಅಥವಾ ನೀವು ಒಬ್ಬರೇ ಓದ್ತಾ ಇದ್ರೆ ಯಾವ ರೀತಿಯಾಗಿ ಟೈಮ್ ಕೊಡ್ತಾ ಇದ್ರಿ ಓದೋದಕ್ಕೆ?
ಇಲ್ಲ, ಮನೇಲಿ ಒಬ್ಳೆ ಓದ್ತಿದ್ದೆ. ಆಮೇಲೆ ಕಾಲೇಜ್ನಲ್ಲಿ ಏನ್ ಹೇಳ್ಕೊಡ್ತಿದ್ರು ಸಾಯಂಕಾಲ ಬಂದು ಅವತ್ತಿಂದ ಅವತ್ತೇ ಓದ್ಬಿಡ್ತಿದ್ದೆ. ಬೆಳಗ್ಗೆ ಮತ್ತೆ ಹಿಂದಿನ ದಿವಸ ಏನ್ ಹೇಳ್ಕೊಡ್ತಿದ್ರು ಮತ್ತೆ ಇವತ್ತೇನ್ ಹೇಳ್ಕೊಡ್ತಾರೋ ಒಂದ್ಸರಿ ನೋಡ್ಕೊಂಡ್ಬಿಡ್ತಿದ್ದೆ. ಇವೆಲ್ಲ ಸೇರಿ ಹೆಲ್ಪ್ ಆಗತ್ತೆ. ಕೊನೆ ಮೂಮೆಂಟ್ ನಲ್ಲಿ ನೀವು ಓದಿದ್ದೆ ಹೆಲ್ಪ್ ಆಗುತ್ತೆ. ಆಮೇಲೆ ಕ್ಲಾಸ್ ನಲ್ಲಿ ಹೇಳಿದ್ದೆ ಆ ವರ್ಡ್ಸ್ ಹೆಂಗಿತ್ತೋ ಹಂಗೆ ನೆನಪಾಗ್ತಿತ್ತು ನಂಗೆ ಎಕ್ಸಾಮ್ ಬರೀಬೇಕಾರೆ. ಅವ್ರು ಆಕ್ಚುಲಿ ಸರ್ ಹೆಂಗ್ ಕ್ಲಾಸ್ ನಲ್ಲಿ ಹೇಳ್ತಿದ್ರು ಎಕ್ಸಾಮ್ ನಲ್ಲೂ ಹಂಗೆ ಬರೋದು ಬಂದಿದ್ದೀನಿ. ನಾನು ಒಂದೆರಡು ತುಂಬಾ ಸೆಂಟೆನ್ಸ್ ಹಂಗೆ ಬರೋದು ಬಂದಿದ್ದೀನಿ. ಎಸ್, ಹಾಗೆ ಸಂಪರ್ಕದಲ್ಲಿರಿ ಅಪರ್ಣ. ರಜತ್ ಕಶ್ಯಪ್, ನಿಮ್ಗೆ ಮನೆಯಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇತ್ತು? ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ? ಅವ್ರ ಜಾಬ್ ಮಾಡ್ತಾ ಇದ್ದಾರಾ, ಹೇಗೆ? ನಮ್ ತಂದೆ ಕರ್ನಾಟಕ ಬ್ಯಾಂಕ್ ಅಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ನಮ್ ತಾಯಿ ಹೋಮ್ ಮೇಕರ್. ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ರು. ಯಾವಾಗಾದ್ರೂ ಬೇಸರ ಏನಾದ್ರೂ ಆಗಿದ್ದಾಗ ತುಂಬಾ ಮೋಟಿವೇಟ್ ಮಾಡ್ತಿದ್ರು. ಕಾಲೇಜಲ್ಲೂ ಇರ್ಬೋದು, ಟ್ಯೂಷನ್ಸ್ ಅಲ್ಲೂ ಇರ್ಬೋದು, ಎಲ್ಲರೂ ಕಲೆಕ್ಟಿವ್ ಎಫರ್ಟ್ ಇಂದ ಇದು ಸಾಧ್ಯ ಆಗಿದೆ ಅಂತ ಅನ್ಸುತ್ತೆ. ಲೆಕ್ಚರ್ಸ್ ಏನ್ ಹೇಳಿದ್ರಿ ಈ ಸಂದರ್ಭದಲ್ಲಿ? ಮಾತನಾಡಿದ್ರ? ಹೇಗೆ ಕಾಲೇಜಿಗೆ ಹೋಗಿದ್ರಾ ನೀವು, ಅಥವಾ ಈಗಾಗಲೇ ನಾವು ನೆಟ್ ಅಲ್ಲಿ ವೆಬ್ ಮೂಲಕನೇ ನಾವು ರಿಸಲ್ಟ್ ಅನ್ನು ಪಡ್ಕೊಳ್ತೀವಿ, ಹೋಗಿದ್ರ ಕಾಲೇಜಿಗೆ, ಹೇಗೆ? ಇಲ್ಲ, ಕಾಲೇಜಿಗೆ ಹೋಗಿರ್ಲಿಲ್ಲ, ವೆಬ್ಸೈಟ್ ಅಲ್ಲೇ ನೋಡಿದ್ದು. ಯಾರು ಲೆಕ್ಚರ್ಸ್ ಮಾತನಾಡಿದ್ರಾ? ಕಾಲೇಜಿಂದ ಏನಾದ್ರು ಕಾಲ್ ಬಂದಿತ್ತಾ ನಿಮ್ಗೆ, ಹೇಗೆ? ಹೌದು, ಕಾಲೇಜಿಂದ ಕಾಲ್ ಬಂದಿತ್ತು. ನಮ್ಮ ಕಂಪ್ಯೂಟರ್ ಸೈನ್ಸ್ ಟೀಚರ್ ಫೋನ್ ಮಾಡಿದ್ರು. ಈಗ ಒಂದ್ ರೀತಿಯಲ್ಲಿ ಮನೇಲಿ ಹಬ್ಬದ ವಾತಾವರಣ ಇದೆಯಾ ರಜತ್ ಕಶ್ಯಪ್, ಹೇಗೆ ಅಂತ? ಹಬ್ಬದ ವಾತಾವರಣ ಇದೆ. ಇನ್ನ ಒಂದ್ ದೊಡ್ಡ ಚಾಲೆಂಜ್ CET ಮುಂದೆ ಇದೆ. ಸೊ ಅದಕ್ಕೂ ಸ್ವಲ್ಪ ಪ್ರಿಪರೇಷನ್ಸ್ ಇನ್ನ ಜೋರಾಗಿ ನಡಿಬೇಕಾಗಿದೆ ಈಗ. ಓಕೆ ಹಾಗೆ ಲೈನ್ ಅಲ್ಲಿ ರಜತ್ ಕಶ್ಯಪ್. ವಾಣಿಜ್ಯ ವಿಭಾಗದಲ್ಲಿ 2ನೇ ಟಾಪರ್ ಆಗಿರುವಂತಹ ಶ್ರೇಯಾ ನಮ್ ಜೊತೆ ಈಗ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೇಯಾ, ಕಂಗ್ರಾಚುಲೇಷನ್ಸ್ ಮೊದಲಿಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಏನ್ ಅನ್ಸುತ್ತೆ ಈ ಕ್ಷಣ? ಈಗ ರಿಸಲ್ಟ್ ಕೇಳಿದ ತಕ್ಷಣ ಏನ್ ಅನ್ಸ್ತು ನಿಮ್ಗೆ? ತುಂಬಾ ಖುಷಿ ಆಗ್ತಾ ಉಂಟು. ತುಂಬಾ ಖುಷಿ ಆಯ್ತು. 595 ಅಂತ ಕೇಳಿಯೇ ತುಂಬಾ ಖುಷಿ ಆಯ್ತು. ಡೀನ್ ಸರ್ ಕಾಲ್ ಮಾಡಿ ಸ್ಟೇಟಿಗೆ ಸೆಕೆಂಡ್ ರ್ಯಾಂಕ್ ಹೇಳುವಾಗ ಇನ್ನೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೆ. ಅನ್ಕೊಂಡಿದ್ರಾ ನೀವು? ಹೈ ಮಾರ್ಕ್ಸ್ ಎಕ್ಸ್ಪೆಕ್ಟೇಷನ್ ಇತ್ತು. ಸ್ಟೇಟ್ ರ್ಯಾಂಕ್ ತನಕ ಎಕ್ಸ್ಪೆಕ್ಟೇಷನ್ ಹೋಗ್ಲಿಲ್ಲ ನಂದು. ತುಂಬಾ ಖುಷಿ ಆಯ್ತು. ಎಷ್ಟು ಬರಬಹುದು ಅಂತ ಅಂದ್ಕೊಂಡಿದ್ರಿ ನೀವು? 590 ಅಬೌವ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಎಣಿಸಿದಕ್ಕಿಂತ ಜಾಸ್ತಿನೇ ಬಂದಿದೆ. ಎಲ್ಲ ಅಂದ್ರೆ ಔಟ್ ಆಫ್ 100 ಅಲ್ಲಿ ಎಷ್ಟು ಯಾವ ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ 100 ಬಂದಿದೆ? 5 ಸಬ್ಜೆಕ್ಟ್ಸ್ ಔಟ್ ಆಫ್ BSBA, ಬೇಸಿಕ್ ಮ್ಯಾಥ್ಸ್, ಸ್ಟ್ಯಾಟ್ಸ್, ಬಿಸ್ನೆಸ್ ಮತ್ತೆ ಅಕೌಂಟ್ಸ್ 100 ಬಂದಿದೆ. ಹಾಗೆ ಸಂಸ್ಕೃತ ಫುಲ್ ಬಂದಿದೆ. ಓಕೆ. ಇಂಗ್ಲಿಷ್ ಅಲ್ಲಿ 95 ಬಂತು 100 ಅಲ್ಲಿ. ಓಕೆ, ಆ ಮಾರ್ಕ್ಸ್ ಕಡಿಮೆ ಆಗಿದೆ, ಅಲ್ಲಿ ಕಟ್ ಆಗಿದೆ. ಇಂಗ್ಲಿಷ್ ಅಲ್ಲಿ 5 ಮಾರ್ಕ್ಸ್